ಇದು ಟಗರು ಮಿತ್ರರ ಜೊತೆ ಮುದ್ದಾಡುತ್ತೆ, ಸೆಡ್ಡು ಹೊಡೆದ್ರೆ ಗುದ್ದಾಡುತ್ತೆ. ಇದು ಸಿದ್ದು ವ್ಯಕ್ತಿತ್ವ. ಸಂಕಷ್ಟ ಕಾಲದಲ್ಲಿ ಜೊತೆಗಿದ್ದ ಮಿತ್ರರನ್ನ ಸಿದ್ದು ಎಂದಿಗೂ ಕೈಬಿಟ್ಟಿಲ್ಲ. ಸೆಡ್ಡು ಹೊಡೆದವರನ್ನ ತೊಡೆ ತಟ್ಟಿಯೇ ಎದುರಿಸಿದವರು ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರ ರಾಜಕೀಯ ಜೀವನಕ್ಕೆ ಈಗ 40 ವರ್ಷ. ಪ್ರೊಫೆಸರ್ ನಂಜುಂಡಸ್ವಾಮಿ, ದೇವರಾಜ್ ಅರಸು, ಗೋವಿಂದೇಗೌಡರು, ನಜೀರ್ ಸಾಬ್, ಶಾಂತವೇರಿ ಗೋಪಾಲಗೌಡ, ರಾಮಕೃಷ್ಣ ಹೆಗಡೆ, ಜೆಎಚ್ ಪಟೇಲ್, ದೇವೇಗೌಡ, ಮಲ್ಲಿಕಾರ್ಜುನ ಖರ್ಗೆ ಇವರೆಲ್ಲ ರಾಜ್ಯ ಕಂಡ ಧೀಮಂತ ನಾಯಕರು. ಸದನದಲ್ಲಿ ಇಂಥವರಿದ್ದರೇನೆ ಅದಕ್ಕೊಂದು ಗೌರವ ಅನ್ನೋದು ರಾಜಕಾರಣವನ್ನ ಬಹಳ ಕಾಲದಿಂದ ಬಲ್ಲವರ ಮಾತು. ಅಂತ ನಾಯಕರ ಜೊತೆಯಲ್ಲಿದ್ದವರು ಸಿದ್ದರಾಮಯ್ಯ ಸದನದಲ್ಲಿದ್ದರೇನೆ ಅದಕ್ಕೊಂದು ಕಳೆ. ಅಂತ ಸಿದ್ದರಾಮಯ್ಯ ಪ್ರಜಾಪ್ರಭುತ್ವದ ದೇಗುಲದಲ್ಲೇ ಬಾ ನೋಡ್ಕೋತೇನೆ ಅನ್ನೋ ಬೆದರಿಕೆ ಎದುರಿಸಬೇಕಾಯ್ತು. ದಾಟ್ ಈಸ್ ಸಿದ್ದರಾಮಯ್ಯ. ಚಾಲೆಂಜ್ ಹಾಕಿದ್ರೆ ಚಾಲೆಂಜೇ. ಸವಾಲನ್ನ ಯಾವತ್ತೂ ತಿರಸ್ಕರಿಸಿದವರಲ್ಲ. ಅದರಲ್ಲಿ ಈ ಬಳ್ಳಾರಿ ಗಣಿದಣಿಗಳ ಲೆಕ್ಕ ಅಂತ ಹೊರಟೇ ಬಿಟ್ಟರು ಪಾದಯಾತ್ರೆಗೆ. ಬೆಂಗಳೂರು ಟು ಬಳ್ಳಾರಿ, ಇದು ಇವತ್ತಿನ ಕಾಂಗ್ರೆಸ್ ಗೆಲುವಿಗೆ ಮುನ್ನುಡಿ. ಬಳ್ಳಾರಿಗೆ ಬಾ ನೋಡ್ಕೋತೇನೆ ಅಂತ ಧಮಕಿ ಹಾಕಿದ್ದ ಜನಾರ್ದನ್ ರೆಡ್ಡಿ ಈಗ ಚಂಚಲಗೂಡ ಜೈಲಿನಲ್ಲಿದ್ದಾರೆ. ಕರುಣಾಕರ ರೆಡ್ಡಿ ಸೋತು ಮನೆ ಸೇರಿದ್ದಾರೆ. ಅದೇ ಬಳ್ಳಾರಿಯಲ್ಲಿ ಈಗ ಕಾಂಗ್ರೆಸ್ ಬಾವುಟ ಸ್ವಚ್ಛಂದವಾಗಿ ಹಾರಾಡುತ್ತಿದೆ. ಅಂತ ಪರಿಸ್ಥಿತಿ ನಿರ್ಮಾಣಕ್ಕೆ ಕಾರಣ ಸಿದ್ದರಾಮಯ್ಯ. ಕಾಲುಗಳು ನಡೆದು ಊದಿಕೊಳ್ಳುತ್ತಿದ್ದರೂ ನಿಲ್ಲದೆ ಬಳ್ಳಾರಿ ತಲುಪಿದ ಸಿದ್ದರಾಮಯ್ಯ ತಾನು ಯಾಕೆ ಲೀಡರ್ ಅನ್ನೋದನ್ನ ಬಹಿರಂಗವಾಗಿ ಕರ್ನಾಟಕಕ್ಕೆ ಸಾರಿದ್ರು. ದಾರಿಯುದ್ದಕ್ಕೂ ಕಾರ್ಯಕರ್ತರಿಗೆ ಉತ್ಸಾಹ ತುಂಬುತ್ತಾ ಸಾಗಿದ ಸಿದ್ದರಾಮಯ್ಯ ತಮ್ಮ ಗೆಲುವಿಗೆ ತಾವೇ ಮುನ್ನುಡಿ ಬರೆದುಕೊಂಡಿದ್ರು. ಬಳ್ಳಾರಿಯಲ್ಲಿ ಸಿಕ್ಕ ಜನಬೆಂಬಲ ಕಂಡು ಕಾಂಗ್ರೆಸ್ನ ದೊಡ್ಡ ನಾಯಕರೇ ದಂಗು ಬಡಿದು ಹೋಗಿದ್ರು. ಬಿಜೆಪಿ ಸರ್ಕಾರದಲ್ಲಿ ಶಾಸಕರ ಅನರ್ಹತೆ ವಿಚಾರದಲ್ಲಿ ಗಲಾಟೆ ಗದ್ದಲವಾದಾಗ ಇದೇ ಸಿದ್ದರಾಮಯ್ಯ ವಿಧಾನಸೌಧ ಪ್ರವೇಶಿಸೋಕು ಪೊಲೀಸರು ಅಡ್ಡಿಪಡಿಸಿದ್ರು. ಆಗ ಬೆಂಗಳೂರು ಕಮಿಷನರ್ ಆಗಿದ್ದ ಶಂಕರ್ ಬಿದ್ರಿ ಸಿದ್ದರಾಮಯ್ಯನವರನ್ನ ವಿಧಾನಸೌಧದ ಹೆಬ್ಬಾಗಿಲಲ್ಲೇ ತಡೆದು ನಿಲ್ಲಿಸಿದ್ರು. Please don't go next.
ಸಿದ್ದರಾಮಯ್ಯ ಆಗ ಉಗ್ರಾವತಾರ ತಾಳಿದ್ರು. ಇದೇ ಸದನಕ್ಕೆ ಮುಖ್ಯಮಂತ್ರಿಯಾಗಿ ಕಾಲಿಡುತ್ತೇನೆ ಅಂತ ಅಬ್ಬರಿಸಿದ್ರು. ಅದೀಗ ನಿಜವಾಗಿದೆ. ದಟ್ ಈಸ್ ಸಿದ್ದರಾಮಯ್ಯ. ಸಿದ್ದರಾಮಯ್ಯ ಅಹಂಕಾರಿನ? ಸಿದ್ದರಾಮಯ್ಯ ಜಾತಿವಾದಿನ? ಇಂಥ ಪ್ರಶ್ನೆಗಳಿಗೆಲ್ಲ ಸಿದ್ದರಾಮಯ್ಯನವರೇ ಉತ್ತರ ಕೊಟ್ಟಿದ್ದಾರೆ. ವೇಟ್ ಅಂಡ್ ಸಿ. ಈಗೊಂದು ಸ್ಮಾಲ್ ಬ್ರೇಕ್.